ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತ ಹಣ ನಮ್ಮ ತಾಯಂದರಿಗೆ ಬರ್ತಾ ಇಲ್ಲ ಸರ್, ನಾವು ಏನ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಸರ್ಕಾರದ ಒಂದು ಹೊಸ ಆದೇಶ ಪ್ರಕಾರ ಇವತ್ತು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಹಣವನ್ನ ತಗೋತಾ ಇದ್ದೇವೋ, ಇವತ್ತು ಸರ್ಕಾರ ಒಂದು ಹೊಸ ಆದೇಶವನ್ನ ಹೊರಡಿಸಿರುವಂತದ್ದನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಪಡೆಯುವಂತ ಪ್ರತಿ ತಿಂಗಳೇ ಹಣ ಪಡಿತಾ ಇದೀವಿ. ಎಲ್ಲ ಮಹಿಳೆಯರು ಕೂಡ ಇವತ್ತು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆ ಈ ಒಂದು ಹಣ ಬರ್ತಾ ಇದೆಯೋ ಅವರೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ಏನ್ ಮಾಡ್ಬೇಕಾಗುತ್ತೆ, ಬ್ಯಾಂಕಿಗೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರ, ಜೀವಿತ ಪ್ರಮಾಣ ಪತ್ರ ಅಂತೇಳಿ ಬರುತ್ತೆ. ಇಲ್ಲಿಂದ ಸಂಪೂರ್ಣವಾಗಿ ನಾವು ಸರ್ಕಾರದ ಒಂದು ಆದೇಶ ಕೂಡ ನೋಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯ ಅರ್ಹ ಒಂದು ಫಲಾನುಭವಿಗಳಿಗೆ ಜೀವಿತಾವಧಿ ಒಂದು ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಕಡ್ಡಾಯವಾಗಿ ಗೊಳಿಸುವ ಕುರಿತು ಮುಖ್ಯಮಂತ್ರಿ ಅಂತೇಳಿ ಒಂದು ಆದೇಶ ಕೂಡ ಸಂಪೂರ್ಣವಾಗಿ ನೋಡ್ತಾ ಇರುವಂತದ್ದು. ಈ ಒಂದು ಆದೇಶ ಹೊರಡಿಸಿದ ನಂತರ ಇವತ್ತು ಎಲ್ಲರೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಸುಮಾರು 1.5 ಕೋಟಿ ಜನ ನಾವು ಏನ್ ಮಾಡ್ತಾ ಇದೀವಿ, ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳ ಹಣವನ್ನ ಜಮಾ ಸರ್ಕಾರದವರು ಕೊಡ್ತಾ ಇದ್ದಾರೆ. ಈ ಒಂದು ಜಮಾ ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ, ಯಾಕಂದ್ರೆ ಇವತ್ತು ಪಿಂಚಣಿ ರೂಪದಲ್ಲಿ ನಾವು ತಗೋತಾ ಇದೀವಿ. ಇವತ್ತು ಅಂತ್ಯೋದಯ ಆಗಿರ್ಬೋದು, BPL ಆಗಿರ್ಬೋದು, APL ಕುಟುಂಬದವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಹಣವನ್ನ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಹಣವನ್ನ ತಗೋತಾ ಇದೀವಿ. ಈಗೇನಾಗಿದೆ ಅಂದ್ರೆ, ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಲ್ಲಿ ಮರಣ ಹೊಂದಿರುವ ಒಂದು ಫಲಾನುಭವಿಗಳ ಮಾಹಿತಿ ಕೂಡ ಕಾಲ ಕಾಲಕ್ಕೆ ವರದಿಯಾಗದೆ ಇರುವ ಕಾರಣ, ಅಂದ್ರೆ ಇವತ್ತು ಸತ್ತವರಿಗೂ ಕೂಡ ಏನಾಗ್ತಾ ಇದೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ. ಕೆಲವೊಬ್ರು ಇದ್ದಾರೆ, ಕೆಲವೊಬ್ರು ಏನೋ ಒಂದು ಅಕಾಲಿಕವಾಗಿ ಮರಣ ಹೊಂದಿರಬಹುದು, ಏನೋ ಒಂದು ಆಗಿರುತ್ತೆ. ಅಂತವರಿಗೂ ಕೂಡ ಇವತ್ತು ಸರ್ಕಾರದಿಂದ ಬರುವಂತ ಈ ಒಂದು ಪಿಂಚಣಿ ಹಣ ಅಂದ್ರೆ, ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತ ಹಣವನ್ನ ಅವರ ಒಂದು ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ. ಬಟ್ ಸರ್ಕಾರಕ್ಕೆ ಅದರ ಒಂದು ಮಾಹಿತಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವತ್ತು ಸರ್ಕಾರಿ ನೌಕರರಾಗಿರ್ಬೋದು, ಯಾವುದೋ ಒಂದು ಪಿಂಚಣಿಯನ್ನ ಪಡಿತಾ ಇರ್ತಾರೆ, ಅವರಿಗೆ ಪ್ರತಿ ವರ್ಷ ಕೂಡ ಇವತ್ತು ಜೀವಿತ ಪ್ರಮಾಣ ಪತ್ರವನ್ನ ಅವರು ಬ್ಯಾಂಕಿಗೆ ಹೋಗಿ ಕೊಟ್ಟಾಗ ಮಾತ್ರ ಏನ್ ಕೊಡ್ತಾರೆ ಅಂದ್ರೆ, ಅವರಿಗೆ ಪಿಂಚಣಿಯನ್ನ ಮುಂದುವರಿಸ್ತಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬರುವಂತ ಹಣವನ್ನ ನೀವು ಪಡಿಬೇಕಾಗಿತ್ತು ಅಂದ್ರೆ, ಈ ಒಂದು ಸರ್ಕಾರದ ಆದೇಶ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಹ ಒಂದು ಫಲಾನುಭವಿಗಳು ಸಹ ಪ್ರತಿ ವರ್ಷದಂತೆ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಹೋಗಿ ತಮ್ಮ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಈ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಕಡ್ಡಾಯವಾಗಿ ಬ್ಯಾಂಕಿಗೆ ಹೋಗಿ ಕೊಟ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣ ಜಮಾ ಆಗುತ್ತೆ. ಒಂದು ವೇಳೆ ನೀವು ಕೊಡದೇ ಇದ್ದಲ್ಲಿ ಇದೇ ರೀತಿಯಾಗಿ ಬಿಟ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತ 2,000 ರೂಪಾಯಿ ಹಣ ಸಂಪೂರ್ಣವಾಗಿ ನಿಂತು ಹೋಗ್ಬಿಡತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಈ ಒಂದು ಲೈಫ್ ಸರ್ಟಿಫಿಕೇಟ್ ಎಲ್ಲಿ ಸಿಗತ್ತೆ ಸರ್, ನಾವು ಯಾವ ರೀತಿಯಾಗಿ ಕೊಡಬೇಕು, ನಮ್ಮ ಮನೆಯಲ್ಲಿ ತಾಯಂದಿರಿಗೆ ಅಕ್ಕಂಗಿಯರಿಗೆ ಈ ಒಂದು ಹಣ ಬರ್ತಾ ಇಲ್ಲ, ಮೋಸ್ಟ್ಲಿ ಇದರಿಂದಾನೇ ಬರ್ತಾ ಇಲ್ಲ ಅಂತ ಅನ್ಸುತ್ತೆ, ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ. ಯಾಕಂದ್ರೆ ಈ ಒಂದು ಯೋಜನೆ ಯಾಕೆ ಜಾರಿಗೆ ತಂದ್ರಪ್ಪ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಿಂದ 2,000 ತಡೆರಹಿತವಾಗಿ ಪಡೆಯಲು ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಅಂತ ನಾವು ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ಇಲ್ಲಿ ಕಡ್ಡಾಯವಾಗಿ ನಾವು ಪಡಿಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ, ಜೀವಿತಾವಧಿ ಪ್ರಮಾಣ ಪತ್ರವನ್ನ ನಾವು ಕಡ್ಡಾಯವಾಗಿ ಇಲ್ಲಿ ಕೊಡಲೇಬೇಕಾಗಿರುವಂತದ್ದು. ಹೊಸ ನಿಯಮದ ಪ್ರಕಾರ ವರ್ಷಕ್ಕೊಮ್ಮೆ ಒಂದು ದೃಢೀಕರಣ ಒಂದು ಪ್ರಮಾಣ ಪತ್ರವನ್ನು ನಾವು ಫಲಾನುಭವಿಯ ಪ್ರತಿ ವರ್ಷ ಕಡ್ಡಾಯವಾಗಿ ತಾವು ಜೀವಂತವಿರುವ ಬಗ್ಗೆ ಪ್ರಮಾಣ ಪತ್ರವನ್ನ ಕೊಡಬೇಕಾಗಿರುವಂತದ್ದು. ಜೊತೆಗೆ ಹಣ ಪೋಲಾಗುವುದಕ್ಕೆ ತಡೆ ಹಿಡಬೇಕಾಗತ್ತೆ. ಮೃತಪಟ್ಟವರ ಖಾತೆಗೆ ಹಣ ಅಥವಾ ವರ್ಗಾವಣೆಯಾಗುವುದನ್ನು ತಡೆಯಲು ಈ ಒಂದು ಕ್ರಮವನ್ನ ಅನುಸರಿಸ್ತಾ ಇದ್ದಾರೆ ಸರ್ಕಾರದವರು. ಸುಮಾರು 57,300 ಕೋಟಿಗೂ ಅಧಿಕ ಅಂದ್ರೆ ವೆಚ್ಚವನ್ನ ಸಂಪೂರ್ಣವಾಗಿ ಈವರೆಗೆ ಬೃಹತ್ ಮೊತ್ತದ ಸದುಪಯೋಗಕ್ಕಾಗಿ ಕ್ರಮವನ್ನ ವಹಿಸಲಾಗುವುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರಮಾಣ ಪತ್ರ ಸಲ್ಲಿಸುವ ಸರಳ ವಿಧಾನ ಏನಪ್ಪಾ ಅಂದ್ರೆ, ಜೀವಿತಾವಧಿ ಪ್ರಮಾಣ ಪತ್ರ ನೀವು ಕೊಡಬೇಕಾಗಿತ್ತು ಅಂದ್ರೆ ಈ ಕೇಂದ್ರಗಳಿಗೆ ಭೇಟಿ ನೀಡಿ. ಎಲ್ಲಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಕರ್ನಾಟಕೋನ್ ಕೇಂದ್ರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗಿ ನೀವು ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಒಂದು ಬೆರಳಿನ ಆಧಾರದ ಮೇಲೆ KYC ಅಥವಾ ದೃಢೀಕರಣ ಮಾಡ್ಕೊಂಡು ನೀವೇನ್ ಮಾಡಬಹುದು, ಬ್ಯಾಂಕ್ ಒಂದು ನಿಮ್ಮ ಯಾವ ಒಂದು ಬ್ಯಾಂಕ್ ಖಾತೆಗೆ ನೀವು ಹಣವನ್ನು ಜಮಾ ತಗೋತಾ ಇದಿರೋ ಅದೇ ಒಂದು ಬ್ಯಾಂಕ್ ಖಾತೆಗೆ ಹೋಗಿ ಸರ್ ನಮಗೆ ಒಂದು ಜೀವಿತ ಪ್ರಮಾಣ ಪತ್ರ ಕೊಡಬೇಕಾಗಿದೆ ಅಂದ್ರೆ ಒಂದು ಫಾರ್ಮ್ ಸಿಗುತ್ತೆ. ಆ ಒಂದು ಫಾರ್ಮ್ ಅನ್ನ ತುಂಬಿ ನೀವೇನ್ ಮಾಡಬಹುದು, ಬ್ಯಾಂಕಿಗೆ ಹೋಗಿ ನೀವು ಬಯೋಮೆಟ್ರಿಕ್ ಮಾಡಿಸ್ಕೊಂಡು ದೃಢೀಕರಣವನ್ನ ನೀಡಬಹುದು. ಇಲ್ಲಿ ಹೇಳ್ಕೊಡ್ತಾರೆ, ಬಯೋಮೆಟ್ರಿಕ್ ಅಥವಾ OTP ಬಳಕೆ ಮುಖಾಂತರ ನೀವೇನ್ ಮಾಡಬಹುದು, ನಿಮ್ಮ ಒಂದು ಬಯೋಮೆಟ್ರಿಕ್ ಹೆಬ್ಬಟ್ಟು ಅಥವಾ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ OTP ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ನೀವು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಬ್ಯಾಂಕಿಗೆ ಕೊಡಬಹುದು.
ಮೊಬೈಲ್ ಫೋನ್ ಮರೆಯದಿರಿ. ದಯವಿಟ್ಟು ಬಯೋಮೆಟ್ರಿಕ್ ಸಮಯದಲ್ಲಿ ನೀವು ಬಯೋಮೆಟ್ರಿಕ್ ಅಥವಾ ಆ ಒಂದು ಬ್ಯಾಂಕಿಗೆ ಹೋಗಿ ಆ ಒಂದು ಜೀವಿತ ಪ್ರಮಾಣ ಪತ್ರ ಕೊಡ್ತಾ ಇದ್ದೀರಾ ಅಂದ್ರೆ ಮೊಬೈಲ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಆ ಒಂದು ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTP ಮುಖಾಂತರ ನೀವೇನ್ ಮಾಡಬಹುದು, ನಿಮ್ಮ ಒಂದು ಜೀವಿತಾವಧಿ ಪ್ರಮಾಣ ಪತ್ರವನ್ನ ನೀವು ಸರ್ಕಾರಕ್ಕೆ ಸಲ್ಲಿಸಬಹುದು. ಗೊತ್ತಾಗ್ತಿದೆ. ಹಾಗಾಗಿ ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಪ್ರತಿ ತಿಂಗಳು ನಾವು ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಾವು ಪ್ರತಿ ವರ್ಷ ಜೀವಿತ ಪ್ರಮಾಣ ಪತ್ರವನ್ನ ಸರ್ಕಾರಕ್ಕೆ ಕೊಡಬೇಕಾಗಿರುವಂತದ್ದು. ಸುಮಾರು 1.24 ಕೋಟಿ ಒಂದು ಫಲಾನುಭವಿಗಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಇವತ್ತು ಲಾಭವನ್ನ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ತಗೋತಾ ಇದ್ದಾರೆ. ಈ ಒಂದು ಹಣವನ್ನ ಪ್ರತಿ ತಿಂಗಳು ಬರಬೇಕಾಗಿತ್ತು ಅಂದ್ರೆ ಒಂದು ವೇಳೆ ನೀವು ಅರ್ಜಿಯನ್ನ ಸಲ್ಲಿಸದೇ ಇದ್ದಲ್ಲಿ ನಿಮ್ಗೆ ತಿಂಗಳಿಗೆ ಬರುವಂತ ಒಂದು 2,000 ರೂಪಾಯಿ ಹಣ ಸಂಪೂರ್ಣವಾಗಿ ಸ್ಥಗಿತ ಆಗತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಒಂದು ನಿಯಮ ತರಲು ಕಾರಣವೇನು ಅಂತ ನಾವು ನೋಡಿದಾಗ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಕ್ಕೆ ಅದರ ಒಂದು ಮಾಹಿತಿ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಈ ಒಂದು ಪ್ರಮಾಣ ಪತ್ರವನ್ನ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಯಾರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೋತಾ ಇದ್ದಾರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಲೈಫ್ ಸರ್ಟಿಫಿಕೇಟ್ ಅಂತೇಳಿ, ಅದನ್ನ ಭರ್ತಿ ಮಾಡಿ ನೀವು ಬಯೋಮೆಟ್ರಿಕ್ ಮಾಡೋ ಮುಖಾಂತರ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಜೀವಿತಾವಧಿ ಪ್ರಮಾಣ ಪತ್ರವನ್ನ ದೃಢೀಕರಣ ಮಾಡ್ಕೋಬಹುದು. ಗೊತ್ತಾಗಿದೆಯಾ? ಜೊತೆಗೆ ಇಲ್ಲಿಂದ ಬಹಳಷ್ಟು ವಿಧಾನಗಳ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಪ್ರಮಾಣ ಪತ್ರವನ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಇದಕ್ಕೆ ಕೊನೆಯ ದಿನಾಂಕ ಆಗಿರ್ಬೋದು ಯಾವುದೇ ರೀತಿಯಿಂದ ಇಲ್ಲದಿರುವುದರಿಂದ ದಯವಿಟ್ಟು ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ನಿಮ್ಮ ಅಥವಾ ಗ್ರಾಮೋನ್ ಕರ್ನಾಟಕ ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಆ ಒಂದು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಕೊಟ್ಟು ನಿಮ್ಮ ಒಂದು ಬಯೋಮೆಟ್ರಿಕ್ ಮಾಡಿದ ನಂತರ ಈ ಒಂದು ಯೋಜನೆಯಿಂದ ಬರುವಂತಹ 2,000 ರೂಪಾಯಿ ಹಣವನ್ನ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ. ಅದು ಆನ್ಲೈನ್ ಒಳಗೂ ಕೂಡ ಸಿಗುತ್ತೆ. ನೀವು ಲೈಫ್ ಸರ್ಟಿಫಿಕೇಟ್ ಅಂತ ಹಾಕಿದ್ರೆ ಸಾಕು, ಎಲ್ಲ ಲೈಫ್ ಸರ್ಟಿಫಿಕೇಟ್ ಅಂತಾನು ಕೂಡ ಹಾಕಿದ್ರೆ ಸಂಪೂರ್ಣವಾಗಿ ನಿಮಗೆ ಆ ಒಂದು ಲೈಫ್ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಅದನ್ನ ಪ್ರಿಂಟ್ ತೆಗೆದು ಅದನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ಹತ್ತಿರದಲ್ಲಿರುವಂತಹ ನೀವು ಯಾವ ಒಂದು ಬ್ಯಾಂಕಿಗೆ ಒಂದು ಹಣವನ್ನ ಜಮಾ ತಗೋತಾ ಇದ್ದೀರೋ ಅದೇ ಒಂದು ಬ್ಯಾಂಕಿಗೆ ಹೋಗಿ ಬಯೋಮೆಟ್ರಿಕ್ ಮಾಡಿಸೋ ಮುಖಾಂತರ ನೀವೇನ್ ಮಾಡಬಹುದು, ಜೀವಿತಾವಧಿ ಪ್ರಮಾಣ ಪತ್ರವನ್ನ ಕೊಟ್ಟು ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು. ಓಕೆ, ಲೈಫ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇಲ್ಲಿಂದ ಸರ್ಚ್ ಮಾಡ್ಕೋಬಹುದು. ಒಂದಲ್ಲ ಒಂದ್ ಕಡೆ ನಿಮಗೆ PDF ಸಿಗುತ್ತೆ. ಆ ಒಂದು PDF ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ನೀವೇನ್ ಮಾಡಬಹುದು, ಲೈಫ್ ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಸರ್ಕಾರಕ್ಕೆ ಕೊಟ್ಟು ನೀವು ಇದೀರಂತ ಸರ್ಕಾರಕ್ಕೆ ತೋರಿಸಿ ನೀವೇನ್ ಮಾಡಬಹುದು, ಸರ್ಕಾರದಿಂದ ಬರುವಂತಹ ಪಿಂಚಣಿ ಯೋಜನೆ ಇಲ್ಲಿ ಬರುತ್ತೆ ನೋಡಿ, ಲೈಫ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ಸರ್ಟಿಫಿಕೇಟ್ ಅನ್ನ ನೀವೇನ್ ಮಾಡಬೇಕಾಗತ್ತೆ, ಭರ್ತಿಯನ್ನ ಮಾಡಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಸಿಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಲೈಫ್ ಸರ್ಟಿಫಿಕೇಟ್ ಅಂತೇಳಿ. ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ನಿಮ್ಮ ಒಂದು ಬ್ಯಾಂಕಿಗೆ ಅಥವಾ ಒಂದು ಕರ್ನಾಟಕ ಗ್ರಾಮೀಣ ಕೇಂದ್ರಗಳಿಗೂ ಕೂಡ ಹೋಗಿ ನೀವು ಏನ್ ಮಾಡಬಹುದು, ಒಂದು ದೃಢೀಕರಣವನ್ನ ಈ ಫಾರ್ಮ್ ಅನ್ನು ಕೊಟ್ಟು ಬಯೋಮೆಟ್ರಿಕ್ ಕೊಟ್ಟು ನಿಮ್ಮ ಒಂದು ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಸಿದ್ದರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ 2,000 ರೂಪಾಯಿ ಹಣ ನಿಮಗೆ ಜಮಾ ಆಗುತ್ತೆ. ಸಲ್ಲಿಸದೇ ಇದ್ದಲ್ಲಿ ನಿಮಗೆ ಬರುವಂತಹ ಯೋಜನೆಯಿಂದ ಬರುವಂತಹ ಹಣ ಸಂಪೂರ್ಣವಾಗಿ ಬಂದ್ ಆಗ್ಬಿಡುತ್ತೆ. ಬಂದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಅದನ್ನ ಪ್ರಾರಂಭಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಯಾಕೆ ಬಂದ್ ಆಗ್ತದೆ ಅಂದ್ರೆ ನಿಮ್ ಜೀವಿತ ಇಲ್ಲ ಅಂತೇಳಿ ಸತ್ತೋಗಿರಿ ಅಂತೇಳಿ ಸರ್ಕಾರದವರು ಡಿಸೈಡ್ ಮಾಡ್ಕೊಂಡು ನಿಮ್ಮ ಹಣವನ್ನ ಬಂದ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಆಲ್ರೆಡಿ ನೀವು ಇದ್ದೀರಂದ್ರೆ ದಯವಿಟ್ಟು ಅದರ ಒಂದು ಕೆಲಸ ಮಾಡಿಕೊಂಡ್ರೆ ನೀವು ಬರುವಂತಹ ಹಣವನ್ನ ಜಮಾ ತಗೋಬಹುದು. ದಯವಿಟ್ಟು ಈ ಒಂದು ಮಾಹಿತಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ಗೊತ್ತಾಗ್ಲಿ. ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣ ಇನ್ನುವರೆಗೂ ಯಾರಿಗೆ ಬಂದಿಲ್ವೋ ದಯವಿಟ್ಟು ಈ ಒಂದು ಕೆಲಸವನ್ನ ಪೂರ್ಣ ಮಾಡಿದ್ರೆ ನಿಮ್ಗೆ ಬರುವಂತಹ ಎಲ್ಲ ಹಣವನ್ನು ಕೂಡ ನೀವು ಜಮಾ ತಗೋಬಹುದು. ಕೊಡದೇ ಇದ್ದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಯೋಜನೆಯಿಂದ ಕೈ ಬಿಡಲಾಗುವುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.